ನಮಸ್ತೆ ಸ್ನೇಹಿತರೆ. ಎಲ್ಲ ತಾಯಂದ್ರಿಗೂ ಬ್ರೇಕ್ಫಾಸ್ಟ್ ಏನು ಮಾಡೋದ, ಹುಡುಗರು ಸ್ಕೂಲಿಂದ ಬಂದ್ಮ್ಯಾಗ ಅವ್ರಿಗೆ ಈಟ್ ಕೊಡೋದು, ತಿನ್ನಕ್ಕೆ ಏನು ಕೊಡೋದು ಅನ್ನೋದೇ ಇರ್ತಿದ್ಲ. ಇವತ್ತು ಆ ಟೆನ್ಷನ್ ಒಳಗೆ ನಾನು ಸ್ವಲ್ಪ ಕಡಿಮೆ ಮಾಡ್ಬೇಕಂದ್ರೆ ಈ ಉಪ್ಪಿಟ್ಟು ಇದು ಸತ್ಕದ ಉಪ್ಪಿಟ್ಟು ಹೇಳತ್ತೀನಿ, ಈ ರೆಸಿಪಿ ಹೇಳತ್ತೀನಿ. ಇದು ನಿಮ್ಮದು ಪ್ಲ್ಯಾನ್ ಒಳಗೆ ಆ್ಯಡ್ ಮಾಡ್ಕೊರಿ. ಇದು ಹೆಲ್ತ್ ವೈಸು ಚಲೋ, ಆಮೇಲೆ ಆರಾಮು ಇರ್ತೈತಿ, ಹೊಟ್ಟೆ ಫುಲ್ ಇರ್ತೈತಿ. ಇದು ಹೆಲ್ತ್ ವೈಸ್ ಏನಪ್ಪ ಅಂದರೆ ಇದು ಹೈ ಫೈಬರ್, ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಐರನ್, ಮ್ಯಾಗ್ನೀಷಿಯಮ್, ಎಸೆನ್ಷಿಯಲ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಇರ್ತೈತಿ. ಲೋ ಇನ್ ಗ್ಲೂಟೀನ್. ಯಾಕೆ ಇದು ವೇಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೂ ಹೆಲ್ಪ್ ಮಾಡ್ತೈತಿ. ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡ್ತೈತಿ. ಇದು ರವೆ ಮತ್ತು ಜವೆಗೋದೆ. ಇದು ಬೇರೆ ಉಪ್ಪಿಟ್ಟಿಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇದು ಸ್ವಲ್ಪ ನಟಿ ಫ್ಲೇವರ್ ಆ್ಯಂಡ್ ಚ್ಯೂಯಿ ಟೆಕ್ಸ್ಚರ್ ಇರ್ತೈತಿ. ಸೊ ಬೇರೆನ ಫ್ಲೇವರ್ ಇರ್ತೈತಿ ಇದು. ಸೊ ಇದನ್ನು ನೀವು ಮನ್ಯಾಗ ಮಾಡಿರಿ, ಸಿಂಪಲ್ ಭಾಳ ಐತಿ. ಇದು ಜವೆ ಗೋಧಿ ತೊಗೊಂಡು ಅದು ನೀಟಾಗಿ ತುಪ್ಪ ಹಾಕಿ ಹುರಿದು ಸೈಡ್ ತೆಗೆದು ಇಟ್ಕೊರಿ. ಅದ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಉಪ್ಪು ಹಾಕಿ ಬೇಯಿಸ್ಕೊರಿ. ಕಂದು ಬರುವಂಗೆ ಹುರ್ಕೊಂಡು ಅದಾದಮೇಲೆ ಪ್ರಪೋರ್ಷನ್ ಮಾತ್ರ ಕರೆಕ್ಟ್ ಇರಲಿ. ಅಂದ್ರೆ ನೀವು 2 ಲೋಟ ರವೆ ತೊಗೊಂಡಿದ್ರೆ ಅದಕ್ಕೆ 4 ಲೋಟ ನೀರಿರಲಿ, 1ಕ್ಕೆ 2. ಅರ್ಥ ಆಯ್ತಲ್ಲ? ಸೊ ಇದು ರೀತಿ ಆದರೆ ಅದು ಉಪ್ಪಿಟ್ಟು ಟೆಕ್ಸ್ಚರ್ ಚಲೋ ಬರ್ತೈತಿ. ಸೊ ನಾನು 2 ಲೋಟ ರವೆ ತೊಗೊಂಡಿನಿ, ಅದಕ್ಕೆ 4 ಲೋಟ ನೀರು ಹಾಕೀನಿ. ನೀರು ಕುದಿ ಬಂದಮೇಲೆ ರವೆ ಗಂಟು ಇಲ್ದೋ ರೀತಿ ರವೆ ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಆ ಕಂಪ್ಲೀಟ್ ಉಪ್ಪಿಟ್ಟು ಹದ ಬಂದಮೇಲೆ ಅದಕ್ಕೆ ಕೊತ್ತಂಬರಿ ಹಾಕಿ ಲಿಡ್ ಮುಚ್ಚಿ ಒಂದು 5 ನಿಮಿಷ ಮುಕ್ಕೊಳಕ್ಕೆ ಬಿಟ್ಬಿಡ್ರಿ. ಆವಾಗ ಕಂಪ್ಲೀಟ್ ಸತ್ಗದ ಉಪ್ಪಿಟ್ಟು ರೆಡಿ ಆಗಿರ್ತೈತಿ. ಇದು ಬಿಸಿ ಉಪ್ಪಿಟ್ಟು ಅದ್ಮೇಲೆ ತುಪ್ಪ ಹಾಕ್ಕೊಂಡು ಹುಡುಗರಿಗೆ ಮನೇನ ಎಲ್ಲರಿಗೂ ಕೊಟ್ರೆ ಹೆಲ್ತ್ ವೈಸ್, ಟೇಸ್ಟ್ ವೈಸ್ ಎರಡು ಸೂಪರ್ ಇರ್ತೈತಿ. ನೀವು ಮಾಡ್ಕೊರಿ. ಹೆಂಗೆ ಮಾಡಿರಿ ಅಂಥೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.